ಏನೋ ಮತ್ತೊಂದು ಕಡೆ ಪಾರ್ಟಿ ಮೂಡ್ನಲ್ಲಿದ್ದಂತಹ ಜನ ನೆನೆ ಶ್ರುತಿ ಸಿಕ್ಕಾಪಟ್ಟೆ ಜನ ಸೇರಿದ್ರಲ್ಲ, ಇದನ್ನೇ ಕೆಲವೊಂದಿಷ್ಟು ಜನ ಬೀದಿ ಕಾಮಣ್ಣರು ಬಂಡವಾಳವಾಗಿ ಮಾಡ್ಕೊಂಡ್ಬಿಟ್ರು. ಏನಂತ ಹೇಳಿದ್ರೆ ಮಹಿಳೆಯರ ಮೇಲೆ ಮುಗಿ ಬೀಳೋದಕ್ಕೆ ಟ್ರೈ ಮಾಡಿದ್ರು. ಈ ಟೈಮ್ನಲ್ಲಿ ಪೊಲೀಸರು ಅವರಿಗೆ ಲಾಠಿ ಚಾರ್ಜ್ ಮಾಡಬೇಕಾದಂತಹ ಪರಿಸ್ಥಿತಿ ಕೂಡ ಉಂಟಾಯಿತು. ಇದೇ ರೀತಿಯಾಗಿ ಪ್ರತಿ ವರ್ಷವೂ ಕೂಡ ನಡೀತಾನೆ ಇರುತ್ತೆ. ಈ ಬೀದಿ ಕಾಮಣ್ಣರಿಗೆ ಬೇರೆ ಕೆಲಸ ಇರೋದಿಲ್ಲ, ಇದೇ ಕೆಲಸ ಅವ್ರಿಗೆ. ಜನ ತುಂಬಿಕೊಂಡಿರ್ತಾರೆ. ಈ ಟೈಮ್ನಲ್ಲಿ ಬೀದಿ ಕಾಮಣ್ಣರು ಹೆಣ್ಮಕ್ಳು ಮೈ ಮೇಲೆ ಬೀಳ್ತಾರೆ. ಪೊಲೀಸರಿಗೆ ಇಲ್ಲಿ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಯಾಕೆಂತ ಹೇಳಿದ್ರೆ ಕಂಟ್ರೋಲ್ ತರೋದಕ್ಕೆ ಹರಸಾಹಸವನ್ನು ಪಟ್ಟರು ಕೂಡ ಯಾವುದೇ ರೀತಿಯಾದಂತಹ ಈ ಘಟನೆಗಳು ನಡಿಬಾರದು ಅಂತೇಳಿ ಪೊಲೀಸರು ಕಣ್ಗಾವಲಿಸಿದ್ರು. CC ಕ್ಯಾಮ್ರಾಗಳನ್ನು ಅಳವಡಿಸಲಾಗಿತ್ತು. ಕಾರ್ಯಪ್ರವೃತ್ತರಾಗಿದ್ರು. ಪಾಪ ತಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೂ ಅವ್ರಿಗೆ ಟೈಮ್ ಸಿಕ್ಕಲಿಲ್ಲ. ಅದೆಲ್ಲವನ್ನು ಬಿಟ್ಟು ಕಾರ್ಯಪ್ರವೃತ್ತರಾಗಿದ್ರು. ನೆನ್ನೆ MG ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ಎಲ್ಲ ಕಡೆ ಕೂಡ ಜನಸಾಗರವೇ ಹರಿದಿತ್ತು. ಈ ಟೈಮ್ನಲ್ಲಿ ಬೀದಿ ಕಾಮಣ್ಣರಿಗೆ ಬೆಂಗಳೂರು ಪೊಲೀಸರು ಗೂಸಾ ಕೊಟ್ಟಿದ್ದಾರೆ. ಲಾಠಿ ಮೂಲಕ ಜನರನ್ನ ಕಂಟ್ರೋಲ್ಗೆ ತರೋದಕ್ಕೆ ಕಾಕಿ ಪ್ರಯತ್ನವನ್ನ ಪಡ್ತು. ಹುಡುಗಿರ ಮೇಲೆ ಬೀಳ್ತಾ ಇದ್ದಂತಹ ಯುವಕರಿಗೆ ಲಾಠಿ ಏಟ್ ಕೊಟ್ಟಿದ್ದಾರೆ. ಚರ್ಚ್ ಸ್ಟ್ರೀಟ್ನ ಮೆಟ್ರೋ ನಿಲ್ದಾಣದ ಬಳಿ ನಡೆದಿರೋ ಘಟನೆ ಅದು. ಜನರನ್ನ ಕಂಟ್ರೋಲ್ ಮಾಡೋದೇ ಒಂದು ರೀತಿಯಾಗಿ ಹರಸಾಹಸ. ಅದರಲ್ಲೂ ಬೀದಿ ಕಾಮಣ್ಣರು ಇದೇ ಒಂದು ಸಿಚುವೇಶನ್ನ ಬಂಡವಾಳ ಮಾಡಿಕೊಂಡು ಹೆಣ್ಮಕ್ಳ ಮೇಲೆ ಸುಖಾಸುಮ್ಮನೆ ಬೀಳ್ತಾ ಇದ್ರು. ಅದನ್ನು ಗಮನಿಸಿದಂತಹ ಪೊಲೀಸರು ಲಾಠಿ ಚಾರ್ಜ್ ಮಾಡಬೇಕಾಗಿ ಬಂತು. ಯಾವುದೇ ರೀತಿಯಾದಂತಹ ಈ ಘಟನೆಗಳು ನಡೀಬಾರ್ದು ಅಂಥೇಳಿ ಕಾರ್ಯಪ್ರವೃತ್ತರಾದಂತಹ ಪೊಲೀಸರು ಕೆಲವೊಬ್ಬರಿಗೆ ಲಾಠಿ ರುಚಿಯನ್ನು ತೋರಿಸಲೇಬೇಕಾಗಿ ಬಂತು. ಪಾರ್ಟಿ ಮೂಡ್ನಲ್ಲಿದ್ದಂತಹ ಯುವಕ ಯುವತಿಯರು ಫುಲ್ ಟೈಟಾಗಿ ರೋಡ್ನಲ್ಲಿ ಬಿದ್ದು ಒದ್ದಾಡ್ತಾ ಇದ್ರು. ಏನಾಗ್ತಾ ಇದೆ ಅನ್ನುವಂತಹ ಅರಿವೇ ಅವ್ರಿಗಿರಲಿಲ್ಲ. ಅಷ್ಟರ ಮಟ್ಟಿಗೆ ಟೈಟ್ ಆಗಿದ್ರು. ಇದು ಒಂದು ಕಡೆ. ಮತ್ತೊಂದು ಕಡೆ ಬೀದಿ ಕಾಮಣ್ಣರ ಕಾಟ ಬೇರೆ. ಹೀಗಾಗಿ ಪೊಲೀಸರು ಲಾಠಿ ಚಾರ್ಜ್ ಮಾಡಬೇಕಾದಂತಹ ಪರಿಸ್ಥಿತಿ ಚರ್ಚ್ ಸ್ಟ್ರೀಟ್ನ ಮೆಟ್ರೋ ನಿಲ್ದಾಣದ ಬಳಿ ನಡೀತು.